ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಿರೋ ಎಲ್ಲರಿಗೂ ನಮಸ್ಕಾರ. ನಾನು ನೋಡ್ರಿ ಇವತ್ತು ಬ್ರೆಡ್ ಪಕೋಡ ಮಾಡ್ತಾ ಇದೀನಿ ರೀ. ಹೆಂಗೆ ಮಾಡೋದಂತ ನೋಡ್ಕೊಂಡು ಬನ್ನಿ. ನೋಡ್ರಿ ನಾನು ಪಕೋಡ ಮಾಡೋಕ್ಕೆ ಇದು ಇಷ್ಟೆಲ್ಲ ತೊಳೆದು ಕ್ಲೀನಾಗಿ ತೊಳೆದು ಈರುಳ್ಳಿ ಕಟ್ ಮಾಡಿದ್ದೀನಿ ನೋಡ್ರಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಹಸಿ ಮೆಣಸಿನ್ಕಾಯಿನೂ ಆ ಥರ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ರೀ. ಕೊತ್ತಂಬರಿನೂ ಕ್ಲೀನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ರೀ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ರೀ ನಾನು. ಈಗ ನೋಡ್ರಿ ಆಲೂಗಡ್ಡೆ ಕುದಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ನೋಡ್ರಿ. ಒಂದು 5 ಆಲೂಗಡ್ಡೆ ತೊಗೊಂಡಿದ್ದೀನಿ ರೀ ನಾನು. ಇವಾಗ ನೋಡ್ರಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ಒಂದಿಷ್ಟು. ಇದು ಕಡಲೆ ಹಿಟ್ಟು ರೆಡಿ ಮಾಡ್ಬೇಕ್ರಿ ಇವಾಗ ನೋಡ್ರಿ ನಾನು ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ಈಗ ನೋಡ್ರಿ ಸ್ವಲ್ಪ ಅಜ್ವಾನ ಹಾಕ್ತೀನಿ ರೀ. ಅಜ್ವಾನ ಅಂದರೆ ಓಮ್ ಕಾಳು ಅಂತಾರಲ್ಲ ರೀ, ಅಜ್ವಾನ ಹಾಕಿದ್ದೀನಿ ಸ್ವಲ್ಪ. ಈಗ ನೋಡ್ರಿ ಒಂದು ಸ್ವಲ್ಪನ ಖಾರ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪನ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೇಕ್ರಿ ನೀವು. ನಾನು ಇಷ್ಟು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿರಿ. ಈ ಥರ ನೀರು ಹಾಕಿ ಚೆನ್ನಾಗಿ ಅದನ್ನು ಹಿಟ್ಟು ಕಲಿಸ್ತಾಯಿದ್ದೀನಿ ನೋಡಿರಿ. ಇದೇ ಥರನ ಈ ಥರ ಕಲಿಸ್ತಾಯಿದ್ದೀನಿ. ನೋಡಿರಿ ಈ ಥರ ಕಲಿಸಿದ್ದೀನಿ ನೋಡಿರಿ. ಅಷ್ಟು ಅಳಕ್ಕೂ ಇರಬಾರ್ದ್ರಿ, ಅಷ್ಟು ಗಟ್ಟಿನೂ ಇರಬಾರ್ದ್ರಿ. ಒಂಥರ ನೋಡಿರಿ ಇದು ಒಂದೇ ಇದರಲ್ಲಿ ಇರಬೇಕ್ರಿ. ಇದು ಒಂದೇ ಹದದಲ್ಲಿ ಆದರೆ ಚೆನ್ನಾಗಿ ಬರ್ತದೆ ರೀ ಪಕೋಡ. ನೋಡಿರಲ್ರಿ ಎಷ್ಟು ಚೆನ್ನಾಗಿ ಹದವಾಗಿ ಆಗಿದೆ ರೀ ಹಿಟ್ಟು. ಇವಾಗ ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಬಿಡೋಣ ರೀ. ಇದು ನೋಡಿರಿ ನನ್ನ ಕೈಲೇನ ಇದನ್ನು ಈ ಥರ ಸಣ್ಣಗೆ ಇದು ಮಾಡ್ತಾಯಿದ್ದೀನಿ. ಸಣ್ಣಗೆ ಕಿವಿಸ್ಬಿಟ್ಟು ನೋಡಿರಿ ಈ ಥರ ಚೆನ್ನಾಗಿ ಇದನ್ನೆಲ್ಲ ಸಾಫ್ಟಾಗಿ ಇದು ಕೈಲೇನೆ ಈ ಥರ ಕಿವುಚ್ಬೇಕ್ರಿ. ಅದನ್ನು ನೋಡ್ತಾ ಇದ್ರಲ್ರಿ, ಇದೇ ಥರ ಮಾಡಬೇಕು. ನಾನು ಕೈಲೇನ ಮಾಡ್ತಾಯಿದ್ದೀನಿ ರೀ. ನೀವು ಇದು ಮ್ಯಾಶ್ ಮಾಡೋದಿರ್ತದಲ್ಲ ಅದನ್ನು ಯೂಸ್ ಮಾಡ್ಬೋದು. ನಾನು ಇದರಲ್ಲೇನ ಮಾಡ್ತಾಯಿದ್ದೀನಿ ರೀ, ಅಂದರೆ ಎಲ್ಲ ಒಂದೇ ಥರ ಚೆನ್ನಾಗಿ ಆಗುತ್ತೆ ಅಂಥೇಳಿ. ನೋಡ್ತಾ ಇದ್ರಲ್ರಿ ಈ ಥರ ಆಗಿದೆ ನೋಡಿರಿ. ಇದು ಎಲ್ಲ ಈ ಥರ ರೆಡಿ ಆಯ್ತು ನೋಡಿರಿ. ಇದು ನೋಡಿದ್ರಲ್ಲ ಈ ಥರ ಆಗೈತೆ. ಇವಾಗ ನೋಡಿರಿ ಸ್ಟವ್ ಆನ್ ಮಾಡಿ ನಾನು ಒಂದು ಸಣ್ಣದು ಬಾಣಲಿ ಇಟ್ಟಿದ್ದೀನಿ ರೀ. ನೋಡಿರಿ ಇದು ಬಿಸಿ ಆದಮೇಲೆ ನಾನು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ರೀ. ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ದಿನ ಥರ ನೋಡಿರಿ ಚಟಪಟ ಅಂದ ತಕ್ಷಣ ನಾನು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ರೀ. ಸಾಸಿವೆ ಜೀರಿಗೆ ಎರಡು ಚಟಪಟ ಅಂದ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಅದು ಸ್ವಲ್ಪ ತಿರುವಾಡ್ತಾಯಿದ್ದೀನಿ ರೀ. ತಿರುವಾಡಿದ ನಂತರ ಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಚಿಕ್ಕದಾಗಿ ಕಟ್ ಮಾಡಿದ್ದೀವಲ್ಲ ನೋಡಿರಿ, ನಾನು ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡಿದ್ದು ಹಾಕ್ತಾಯಿದ್ದೀನಿ. ಅದನ್ನೂ ಕೂಡ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ ಎಣ್ಣೆಗ. ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕಿ ಅದು ಕೂಡ ಎಣ್ಣೆಗ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿದ್ರಲ್ರಿ ಈ ಥರ ಆಗಿದೆ. ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರೀ. ಅದಕ್ಕೆ ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರೀ, ರುಚಿಗೆ ತಕ್ಕಷ್ಟು. ನೋಡಿದ್ರಲ್ರಿ ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗೆಲ್ಲ ಮಿಕ್ಸ್ ಆಗಿದ್ರೆ ಚೆನ್ನಾಗಿ ಫ್ರೈ ಆಗಿದ್ದೆ. ಇವಾಗ ಇದನ್ನು ಆಲೂಗಡ್ಡೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ.
ನೋಡ್ತಾ ಇದ್ದೀರಲ್ರಿ, ಇದೇ ಥರ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ನಾನು ಚಿಕ್ಕದಾಗೆ ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ ರೀ. ಹಾಕಿ ಅದಕ್ಕೆ ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಈಗ ಇದೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಲಾರ್ದ ಹಂಗಾನು ಹಾಕ್ಬೋದ್ರಿ. ನಾನು ಸ್ವಲ್ಪ ಈ ಥರ ಎಲ್ಲ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂಥೇಳಿ ನಾನು ಆ ಥರ ಮಾಡಿದ್ದೀನಿ ನೋಡಿರಿ. ಈ ಥರ ಬ್ರೆಡ್ ತೊಗೊಂಡಿದ್ದೀನಿ ನೋಡಿರಿ. ನಾನು ಈಗ ಈ ಥರ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ರೀ. ನೋಡಿರಿ, ಈ ಶೇಪಲ್ಲಿ ಈ ಥರ ಚೆನ್ನಾಗಿ ಕಟ್ ಮಾಡಿ ನೋಡಿದ್ರಲ್ರಿ, ಆ ಥರ ಕಟ್ ಮಾಡಿದ್ದೀನಿ ನಾನು ಎಲ್ಲನೂ. ಎಲ್ಲ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಆಲೂಗಡ್ಡೆ ಎಲ್ಲನೂ ಹಾಗೇನ ಮಿಕ್ಸ್ ಮಾಡ್ಬೋದು ರೀ. ಆದ್ರೆ ನಾನು ಒಗ್ಗರಣೆ ಹಾಕಿ ಅದು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಅಂತೇಳಿ ಆ ಥರ ಮಾಡಿದ್ದೀನಿ ರೀ. ಈಗ ನೋಡಿರಿ, ಸ್ವಲ್ಪ ಟೊಮಾಟೊ ಸಾಸ್ ಹಚ್ಚಿದ್ದೀನಿ ನಾನು. ಈಗ ನೋಡಿರಿ, ನಾನು ಸ್ವಲ್ಪ ಅದನ್ನು ಆಲೂಗಡ್ಡೆ ಪಲ್ಯ ತೊಗೊಂಡು ಆ ಥರ ಸಾಸ್ ಹಚ್ಚಿದ್ರಲ್ರಿ, ಅದ್ರ ಮೇಲೆ ನಾನು ಈ ಥರ ಪಲ್ಯನ ಹಚ್ತಾಯಿದ್ದೀನಿ. ಈ ಥರ ಹಾಕಿ ಈ ಥರ ಚೆನ್ನಾಗಿ ಇದು ಮಾಡ್ಬೇಕು ರೀ. ನೋಡಿದ್ರಲ್ರಿ, ನೋಡಿರಿ, ಈ ಥರ ಮಾಡಿದ್ದೀನಿ ನೋಡಿರಿ. ಇದನ್ನೆಲ್ಲನೂ ಇದೇ ರೀತಿಯೇ ಚೆನ್ನಾಗಿ ಪಲ್ಯ ಈ ಥರ ತುಂಬ್ತಾಯಿದ್ದೀನಿ ನೋಡಿರಿ. ಎಲ್ಲ ನಾನು ಇದೇ ರೀತಿ ತುಂಬಿದ್ದೀನಿ ರೀ. ಇವಾಗ ನೋಡಿರಿ, ನಾನು ಈ ಕಡೆ ಕಡಾಯಲ್ಲಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ. ಇದು ನೋಡಿರಿ, ಹಿಟ್ಟು ಕಲಿಸಿದ್ದು ಚೆನ್ನಾಗಿ ಹದವಾಗಿದೆ ನೋಡಿರಿ, ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ನೋಡಿರಿ. ಈ ಥರ ನೋಡಿರಿ, ಹಿಟ್ಟಿನಾಗ ಈ ಥರ ಬ್ರೆಡ್ ಎದ್ಕಿಸಿತ್ರ ನಾನು ಈ ಥರ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ತುಂಬಾ ಚೆನ್ನಾಗಿರ್ತದೆ ರೀ. ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಮನೆಯಲ್ಲಿ ಮಾಡಿದ್ದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರೀ. ಮನೆಯಲ್ಲಿ ಒಂದೇ ಥರ ಎಣ್ಣೆ ಹಾಕಿ ನಾವು ಈ ಥರ ಮಾಡ್ತಾಯಿರ್ತೀವಿ. ಆಮೇಲೆ ಮಕ್ಕಳು, ಮನೆಯವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಖುಷಿಯಾಗಿ ತಿಂತಾಯಿರ್ತಾರೆ. ಅದಕ್ಕೋಸ್ಕರನೇ ನಾನು ಈ ಥರ ಮನೆಯಲ್ಲೇ ಮಾಡ್ತಾಯಿರ್ತೀನಿ ರೀ. ನೀವು ಈ ಥರ ಮಾಡಿರಿ ನೋಡಿರಿ. ಈ ಥರ ಚೆನ್ನಾಗಿ ಬೇಯಿಸ್ಬೇಕು ನೋಡಿರಿ. ಅದು ಎರಡೂ ಕಡೆ ಈ ಥರ ಸ್ವಲ್ಪ ಚೆನ್ನಾಗಿ ಕಲರ್ ಬರಬೇಕು ರೀ. ನೋಡ್ತಾ ಇದ್ದೀರಲ್ರಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿರಿ. ಕಲರ್ ಕೂಡ ಎಷ್ಟು ಚೆನ್ನಾಗಾಗಿದೆ ರೀ. ನಾನು ಆವಾಗನೇ ಬ್ರೆಡ್ ಈ ಥರ ಹಿಟ್ಟಿನಾಗ ಎದ್ದಲಾರ್ದ ಹಾಗೇನೋ ತಿನ್ಬೋದು ರೀ. ಪಲ್ಯ ಹಚ್ಚಿ ಸಾಸ್ ಹಚ್ಚಿರ್ತೀನಲ್ಲ ರೀ, ಹಾಗೇನೆ ತಿನ್ಬೋದು. ತುಂಬ ಟೇಸ್ಟ್ ಇರ್ತದೆ. ನಾನು ಈ ಥರ ಎಣ್ಣೆಯಲ್ಲಿ ಹಿಟ್ಟಿನಾಗ ಈ ಥರ ಎಣ್ಣೆಯಲ್ಲಿ ಹಾಕಿದ್ದೀನಲ್ಲ ರೀ, ಇದು ಕೂಡ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೇನೋ ತಿನ್ಬೋದು ರೀ. ನಾನು ಅದೇ ಥರನೇ ಇದನ್ನು ಒಂದು ಹಾಕಿದ್ದೀನಿ ನೋಡಿರಿ. ಈ ಥರ ಎಣ್ಣೆಯಾಗ ಹಿಟ್ಟಿನಾಗ ಹಾಕೋಕ್ಕಿಂತ ಮುಂಚೆನೂ ಹಾಗೆ ನಾನು ಎಲ್ಲದಕ್ಕೂ ಪಲ್ಯ ಹಾಕಿ ಎಲ್ಲ ತುಂಬಿದ್ದೀನಲ್ಲ ರೀ, ಅದನ್ನೇ ಹಂಗಾನು ತಿನ್ಬೋದು ರೀ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರ್ತದೆ ನೋಡಿರಿ. ನೋಡಿರಿ, ಈ ಥರ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ. ನೋಡ್ತಾ ಇದ್ದೀರಲ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಈ ಥರ ಕಾಫಿ ಟೀ ಜೊತೆ ಸಾಯಂಕಾಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ನೋಡಿರಿ. ನೋಡಿದ್ರಲ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಇದೇ ರೀತಿ ಎಲ್ಲನೂ ಮಾಡಿದ್ದೀನಿ ನೋಡಿರಿ. ನೋಡ್ತಾ ಇದ್ದೀರಲ್ರಿ, ಎಷ್ಟು ಚೆನ್ನಾಗಿ ಆಗಿದೆ. ತುಂಬ ಸಾಫ್ಟಾಗೇ ಇದಾವೆ ರೀ. ಚೆನ್ನಾಗಿ ಅಂದ್ರೆ ಅಷ್ಟು ಸ್ಮೆಲ್ ಇದೆ ರೀ. ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿದೆ ರೀ. ನಮ್ಮ ಮಗ ಹಿಟ್ಟಿನಾಗ ಹಾಕಿ ಹಿಟ್ಟಿನಾಗ ಎಣ್ಣೆ ಹಾಕೋಕ್ಕಿಂತ ಮುಂಚೆನೂ ತಿಂದ ರೀ. ಅದು ಕೂಡ ಟೇಸ್ಟ್ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ ನೋಡಿರಿ.
ಟೊಮಟೊ ಸಾಸ್ ಒಂದು ಚಟ್ನಿ ಜೊತೆನೂ ತಿನ್ಬೋದು ರೀ ಈ ಥರ. ನೋಡ್ತಾ ಇದ್ದೀರಲ್ರಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗೇ ಇದೆ ರೀ. ನೋಡಿದ್ರಲ್ರಿ ಬ್ರೆಡ್ ಪಕೋಡ ಯಾವ ಥರ ಮಾಡೋದಂತ. ನೀವು ಈ ಥರ ಟ್ರೈ ಮಾಡಿರಿ, ಹೆಂಗಾಗುತ್ತಂತ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ರೀ. ನಾನು ಟೇಸ್ಟ್ ಮಾಡಿ ನೋಡ್ತೀನಿ ರೀ. ಟೇಸ್ಟ್ ಅಂತೂ ಸೂಪರಾಗಿದೆ ರೀ. ಈ ಥರ ಮನ್ಯಾಗ ಮಾಡಿಕೊಂಡು ತಿಂದ್ರೆ ಎಲ್ಲರೂ ಮಕ್ಕಳು ಎಲ್ಲ ಖುಷಿ ಪಡ್ತಾರೆ. ಈ ಥರ ಟೇಸ್ಟ್ ಅಂತೂ ಅಂಗಡಿಯಾಗೂ ಇರಲ್ರಿ. ಈ ಥರ ಟೇಸ್ಟ್ ಮನ್ಯಾಗ ನೀವು ಒಂದು ಸಾರಿ ಮಾಡಿ ನೋಡಿರಿ, ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ ಆ ಥರ ಚೆನ್ನಾಗಿರ್ತದೆ ರೀ ಟೇಸ್ಟ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ರೀ.